ವೋಲ್ಟೇಜ್ ಸಭೆ ಬಳಿಕವೂ ಮುಗ್ದಿಲ್ಲ ಗೊಂದಲ. ರಾಹುಲ್ ಗಾಂಧಿ ಚರ್ಚೆ ಬಳಿಕವೂ ಕೂಡ ಈ ಸೀಟ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂತಹ ಯಾವುದೇ ಕ್ಲಾರಿಟಿ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಾಯಕತ್ವ ವಿಚಾರದಲ್ಲಿ ನನಗೆ ಕ್ಲಾರಿಟಿ ಕೊಟ್ಬಿಡಿ. ದೇಶದಲ್ಲೇ ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರ ಇದೆ. ಈ ಸುಭದ್ರ ಸರ್ಕಾರದಲ್ಲಿ ದಿನ ಬೆಳಗಾದ್ರೆ ನಾಯಕತ್ವ ಬದಲಾವಣೆಯಿಂದ ನಾನು ತುಂಬ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದೇನೆ. ನನ್ನ ಆಡಳಿತವನ್ನು ಸುಗಮವಾಗಿ ನಡೆಸೋಕ್ಕಾಗ್ತಾ ಇಲ್ಲ. ಈಗ ಶಾಸಕರು ಮತ್ತು ಸಚಿವ ಸಂಪುಟದಲ್ಲೂ ಕೂಡ ಇವತ್ತಿರ್ತಾರಾ ನಾಳೆ ಇರಲ್ವಾ ಅನ್ನುವಂತಹ ಒಂದು ಅಭದ್ರತೆ ಇದೆ. ಹಾಗಾಗಿ ದಯಮಾಡಿ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ. ಹೇಗೂ ಕರೆದಿದ್ದೀರಾ, ನಾಯಕತ್ವ ವಿಚಾರದಲ್ಲಿ ಒಂದು ಕ್ಲಾರಿಟಿ ಕೊಟ್ಟರೆ ನಾನು ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಬಹುದು. ಸರ್ಕಾರವನ್ನು ಸುಭದ್ರವಾಗಿ ನಡೆಸಿಕೊಂಡು ಇಲ್ಲಿಯವರೆಗೆ ನಾನು ಬಂದಿದ್ದೀನಿ. ಇಂದಿಗೂ ಬಹುತೇಕ ಸಚಿವರು ಮತ್ತು ಶಾಸಕರು ನನ್ನ ಪರಾನೇ ಇದ್ದಾರೆ. ಒಂದು ವೇಳೆ ಬದಲಾವಣೆ ಮಾಡೋದಾದ್ರೆ ನಾನು ಹೇಳ್ದವ್ರನ್ನೇ ನೀವು ಮುಖ್ಯಮಂತ್ರಿ ಮಾಡಬೇಕು, ನನ್ನ ಬೇಡಿಕೆಗಳನ್ನ ಮೊದಲು ಈಡೇರಿಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸೀಟ್ ಎಕ್ಸ್ಚೇಂಜ್ ಬಗ್ಗೆ ಮಾತುಕತೆಗೆ ನಾವು ಕರೆದ್ರೆ ಸಿದ್ದರಾಮಯ್ಯನವ್ರು ನಾನು ಹೇಳ್ದವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತಂದ್ರೆ ವರಿಷ್ಠರು ಏನಾಗಬೇಡ ಅವ್ರ ಪರಿಸ್ಥಿತಿ. ಸಿದ್ದರಾಮಯ್ಯನವರ ವಾದ ಕೇಳಿ ಕಕ್ಕಾಬಿಕ್ಕಿ ಆಗಿದ್ದಾರೆ ವರಿಷ್ಠರು.